ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ಹೊಸ ವಿಡಿಯೋಂದಿಗೆ ಬಂದಿದ್ದೀನಿ. ಈಗಾಗಲೇ ನಿಮಗೆ ಕಾಣಿಸ್ತಾ ಇರುವಂಥದ್ದು ರಾಲ್ಸನ್ ಮಿಷಿನು. ಸೊ ನಾನು ಹೊಸದಾಗಿ ಈ ಮಿಷಿನ್ನ ತಗೊಂಬಂದಿದ್ದೀನಿ. ಸೊ ಮೊದಲಿಗೆ ನಾನಿವತ್ತು ಈ ಮಿಷಿನ್ಗೆ ಥ್ರೆಡ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಇದರಿಂದ ನಾನು ಎಂಬ್ರಾಯ್ಡ್ರಿ ಹೇಗೆ ಮಾಡ್ತೀನಿ ಅನ್ನೋದು ಕೂಡ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ದಪ್ಪದಾಗಿರುವಂಥ ದಾರನ ಈ ಮಿಷಿನ್ದು ಮೇಲ್ಗಡೆ ತಲೆ ಏನಿದೆ ಅದಕ್ಕೂ ಮತ್ತು ಕೆಳಗಡೆ ನೋಡಿ, ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಈ ದಪ್ಪು ದಾರನ ಕೆಳಗಡೆ ಪೆಡಲಿಂದ ಸ್ವಲ್ಪ ಮೇಲ್ಗಡೆ ಒಂದು ಕಂಬಿ ರೀತಿ ಬಂದಿರುತ್ತೆ, ಅಲ್ಲಿಗೆ ಟೈಟಾಗಿ ಕಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಮಿಷಿನ್ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ಸೌಂಡ್ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಒಂದು ಹಗ್ಗದಿಂದ ಕಟ್ಕೊಂಡಿದ್ದೀನಿ. ಸೊ ಈ ಥರ ಥ್ರೆಡ್ನ ನಾನು ಬಾಬಿನ್ಗೆ ಯೂಸ್ ಮಾಡ್ತೀನಿ. ಸೊ ಬಾಬಿನ್ಗೆ ನಾವು ಯಾವಾಗಲೂ ವೈಟ್ ಕಲರ್ ಥ್ರೆಡ್ನೇ ಯೂಸ್ ಮಾಡಬೇಕಾಗಿರುತ್ತೆ. ಮತ್ತು ಈ ಥ್ರೆಡ್ಡು ತುಂಬ ಗಟ್ಟಿ ಇರಬಾರ್ದು. ಸೊ ನಾವು ಕೈಯಲ್ಲಿ ಕಟ್ ಮಾಡಿದರೆ ಅದು ಕಟ್ ಆಗಬೇಕು, ಅಷ್ಟು ಸಾಫ್ಟಾಗಿರುತ್ತೆ ಈ ಥ್ರೆಡ್ಡು. ಸೊ ಈ ಥರ ಥ್ರೆಡ್ನ ನಾವು ಕೆಳಗಡೆ ಬಾಬಿನ್ಗೆ ಯೂಸ್ ಮಾಡಬೇಕು. ಸೊ ಬಾಬಿನ್ಗೆ ನಾವು ಹೇಗೆ ಥ್ರೆಡ್ನ ಸುತ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ಥ್ರೆಡ್ಡು ಕೈಯಲ್ಲಿ ಕಟ್ ಮಾಡಿದರೆ ಕಟ್ ಆಗಿಬಿಡುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ನೋಡಿ, ನಾನು ಬಾಬಿನ್ ತಗೊಂಡಿದ್ದೀನಿ. ಸೊ ಬಾಬಿನ್ನ ನೀವು ಡೂಪ್ಲಿಕೇಟ್ ಬಾಬಿನ್ ಎಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒರಿಜಿನಲ್ ಬಾಬಿನ್ನ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಇದು ನನಗೆ ಮಿಷಿನ್ ಜೊತೆ ಬಂದಿರುವಂಥ ಬಾಬಿನ್ನೇ ಇದು. ಸೊ ಇದಕ್ಕೆ ಈ ರೀತಿ ನಾನು ದಾರನ ಒಂದು ಸ್ವಲ್ಪ 3-4 ರೌಂಡ್ ಸುತ್ಕೊಂಡಿದ್ದೀನಿ. ಮೊಳೆ ರೀತಿ ಮಿಷಿನ್ ಜೊತೆನೇ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ಬಾಬಿಂದು ಹೋಲ್ ಒಳಗಡೆಗೆ ಹಾಕ್ಕೊಂಡು ನಮಗೆ ಥ್ರೆಡ್ಡು ನಮಗೆ ಫ್ರಂಟಿಗೆ ಬರಬೇಕು ಆ ರೀತಿ ಇಟ್ಕೊಂಡಿರ್ತೀನಿ. ನೋಡಿ, ಮಿಷಿನ್ ಆನಲ್ಲಿದೆ, ಥ್ರೆಡ್ಡು ನಮಗೆ ಮುಂದೆಗಡೆ ಬಂದಿದೆ ಮೇಲೆಯಿಂದ ಸುತ್ಕೊಳ್ಳೋ ರೀತಿ. ಈ ರೀತಿ ನಾವು ಈ ರಿಂಗ್ ಏನಿದೆ ಅಲ್ಲಿಗೆ ಇಟ್ಕೊಂಡು ಮಿಷಿನ್ನ ಸ್ಟಾರ್ಟ್ ಮಾಡಬೇಕು. ಸೊ ಆವಾಗ ನಮಗೆ ಬಾಬಿನ್ಗೆ ಥ್ರೆಡ್ಡು ನೀಟಾಗಿ ಸುತ್ಕೊಳ್ಳುತ್ತೆ. ನಾನು ಯಾವಾಗಲೂ ಮಿಷಿನ್ಗೆ ಬಾಬಿನಿಂದ ಥ್ರೆಡ್ನ ಇದೇ ರೀತಿ ಸುತ್ಕೊಳ್ಳೋದು. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಸುತ್ಕೊಳ್ತಾರೆ. ಮಿಷಿನಲ್ಲೇ ಅದನ್ನು ಹುಕ್ಕು ಫಿಕ್ಸ್ ಮಾಡೋ ಥರ ಕೂಡ ಇರುತ್ತೆ. ಸೊ ಆ ರೀತಿ ನಾನು ಮಾಡ್ಕೊಳ್ಳೋದಿಲ್ಲ. ನೋಡಿ, ಥ್ರೆಡ್ನ ಕಟ್ ಮಾಡಿದ ತಕ್ಷಣ ಕೈಯಲ್ಲೇ ಕಟ್ ಆಗಿಬಿಡುತ್ತೆ. ಆ ರೀತಿ ಕಟ್ ಆಗುವಷ್ಟು ತೆಳುವಾಗಿರುತ್ತೆ ಥ್ರೆಡ್ಡು. ಸೊ ಇವಾಗ ಇದನ್ನು ನಾವು ಕೇಸ್ಗೆ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಬಾಬಿನ್ನ ಡೈರೆಕ್ಟಾಗಿ ಹಾಕಲಿಕ್ಕೆ ಬರೋದಿಲ್ಲ, ಈ ರೀತಿ ಕೇಸ್ ಇರುತ್ತೆ. ಸೊ ಈ ರೀತಿ ಕೇಸಿಗೆ ನೋಡಿ, ಇಲ್ಲಿ ಸಣ್ಣದಾಗಿ ಗ್ಯಾಪ್ ಇದೆ ನೋಡಿ, ಅದು ಮೇಲ್ಗಡೆ ಇರಬೇಕು. ಆ ರೀತಿ ಇಟ್ಕೊಂಡು ಥ್ರೆಡ್ಡು ಅದ್ರ ಒಳಗಡೆ ಬರಬೇಕು. ಆ ರೀತಿ ಬಂದು ಇಲ್ಲಿ ಒಂದು ಸಣ್ಣ ಹೋಲ್ ಇದೆಯಲ್ಲ, ಆ ಹೋಲ್ ಒಳಗಡೆಯಿಂದ ಥ್ರೆಡ್ ಬರಬೇಕು. ಆ ರೀತಿ ನಾವು ನಿಧಾನವಾಗಿ ಎಳ್ಕೊಳ್ಬೇಕು. ನೋಡಿ, ಈ ರೀತಿ ಎಳಿತಾ ಇದ್ದರೆ ಅದು ನಿಧಾನವಾಗಿ ಮೂವ್ ಆಗ್ತಾ ಇರುತ್ತೆ ಬಾಬಿನ್ ಒಳಗಡೆ. ಸೊ ಈಸಿಯಾಗಿ ಥ್ರೆಡ್ಡು ಹೊರಗಡೆ ಬರ್ತಾ ಇರುತ್ತೆ. ಆ ರೀತಿ ನಾವು ಹಾಕ್ಕೊಳ್ಬೇಕು. ಸೊ ಇದನ್ನು ಮಿಷಿನ್ಗೆ ನಾವು ಫಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮಿಷಿನ್ದು ಕೆಳಗಡೆ ಇದೆ ಅಲ್ಲ, ಕೆಳಗಡೆ ನಮಗೆ ಇದನ್ನು ಫಿಕ್ಸ್ ಮಾಡೋದಕ್ಕೆ ಅಂತ ಜಾಗ ಇರುತ್ತೆ, ಅಲ್ಲಿಗೆ ನಾವು ಫಿಕ್ಸ್ ಮಾಡ್ಕೊಳ್ಬೇಕು. ಕೇಸ್ ಒಳಗಡೆ ಬಾಬಿನ್ ನೀಟಾಗಿ ಕೂತಿರಬೇಕು. ಸೊ ಸ್ವಲ್ಪ ಅದು ಲೂಸ್ ಆಗಿದ್ರೂ ಕೂಡ ಇಲ್ಲಿ ನಮಗೆ ಫಿಕ್ಸ್ ಆಗೋದಿಲ್ಲ. ನೋಡಿ, ಈ ರೀತಿ ಹುಕ್ ಬಂದಿರುತ್ತೆ, ಅದು ನಮಗೆ ಬಲ್ಪಾಗೋಕ್ಕೆ ಬರಬೇಕು. ಆ ರೀತಿ ಇಟ್ಕೊಂಡು ಅದನ್ನು ಒಳಗಡೆಗೆ ಅದ್ಮಿದ್ರೆ ಸಾಕು, ಫಿಕ್ಸ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾವು ನೋಡ್ಕೊಬೇಕು ಲೂಸು ಟೈಟ್ ಏನಾದರೂ ಇದೆಯಾ ಕೇಸ್ ಅಂತ. ಸೊ ಅದು ಕರೆಕ್ಟಾಗಿ ಫಿಕ್ಸ್ ಆಗಿದ್ರೆ ಹೊರಗಡೆ ಬರೋದಿಲ್ಲ. ಸೊ ಇವಾಗ ಮಿಷಿನ್ಗೆ ನಾವು ಹೇಗೆ ಥ್ರೆಡ್ನ ಹಾಕೋದು ಅಂತ ನೋಡೋಣ. ನೋಡಿ, ಸಿಲ್ಕ್ ಥ್ರೆಡ್ನ ನಾನು ತಗೊಂಡಿದ್ದೀನಿ. ಸೊ ನಿಮಗೆ ಯಾವುದೇ ಕಂಪ್ನಿದು ಸಿಲ್ಕ್ ಥ್ರೆಡ್ ಬೇಕಂದ್ರೂ ತಗೊಳ್ಬೋದು, ಒಂದೇ ಕಂಪ್ನಿ ತಗೊಳ್ಬೇಕು ಅಂತೇನಿಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ಕಂಪ್ನಿ ತಗೊಳ್ತಾರೆ. ನೋಡಿ, ನಾನು ಫಸ್ಟಿಗೆ ಮೊಳೆ ಥರ ಯೂಸ್ ಮಾಡಿದ್ನಲ್ಲ, ಅದನ್ನೇ ಇದ್ರದ್ದು ಹೋಲ್ ಒಳಗಡೆಗೆ ಹಾಕ್ಕೊಳ್ತೀನಿ. ನೋಡಿ, ಎಡಗಡೆಯಿಂದ ಹಾಕ್ಕೊಳ್ತೀನಿ. ಎಡಗಡೆಯಿಂದ ಹಾಕ್ಕೊಂಡು ಮಿಷಿನ್ದು ತಲೆ ಮೇಲೆ ಈ ರೀತಿ ಒಂದು ಹುಕ್ ಇರುತ್ತೆ. ಥ್ರೆಡ್ಡು ಆ ಕಡೆ ಬಂದಿರಬೇಕು, ಆ ಕಡೆ ಬರುವಂಗೆ ಇಟ್ಕೊಂಡು ನೋಡಿ, ಇಲ್ಲೊಂದು ಹೋಲ್ ಇರುತ್ತೆ, ಅದರೊಳಗಡೆಗೆ ಇಟ್ಕೊಂಡು ನಾನು ಸ್ವಲ್ಪ ಟೈಟ್ ಮಾಡ್ಕೊಳ್ತೀನಿ. ಅಲ್ಲೊಂದು ಬೋಲ್ಟ್ ಥರ ಇರುತ್ತೆ, ಅದರಿಂದ ನಾನು ಟೈಟ್ ಮಾಡ್ಕೊತೀನಿ. ಆವಾಗ ನಮಗೆ ಅದು ಬಿಚ್ಕೊಳ್ಳೋದಿಲ್ಲ, ಥ್ರೆಡ್ ಸ್ವಲ್ಪ ಲೂಸಾಗಿ ಅಲ್ಲಾಡ್ತಾ ಇರುತ್ತೆ, ಅಷ್ಟು ಬಿಟ್ಕೊಂಡು ನಾನು ಅದನ್ನ ಟೈಟ್ ಮಾಡ್ಕೊಂಡಿರ್ತೀನಿ. ಮತ್ತು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಥ್ರೆಡ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ.
ಥ್ರೆಡ್ನ ಇಲ್ಲೇ ಇಟ್ಕೊಳ್ಬೇಕು ಅಂತೇನಿಲ್ಲ, ಒಬ್ಬೊಬ್ಬರು ಒಂದೊಂದು ಕಡೆ ಇಟ್ಕೊಳ್ತಾರೆ. ಬಟ್ ನಾನು ಇಲ್ಲೇ ಇಟ್ಕೊತೀನಿ ನೋಡಿ. ಅಲ್ಲಿಂದ ಈ ರೀತಿ ಸ್ಟ್ಯಾಂಡ್ ಇರುತ್ತಲ್ಲ, ಆ ಸ್ಟ್ಯಾಂಡ್ದು ಹುಕ್ ಒಳಗಡೆಗೆ ಎತ್ಕೊತೀನಿ. ಇಲ್ಲೂ ಬೇಕಂದ್ರೂ ಥ್ರೆಡ್ನ ಇಟ್ಕೊಳ್ಬೋದು. ಸೊ ನಾನು ಅಲ್ಲಿ ಥ್ರೆಡ್ ಇಟ್ಕೊಳ್ಳಲ್ಲ ನೋಡಿ. ಅಲ್ಲಿಂದ ಥ್ರೆಡ್ನ ತಂದು ನಾನು ಇಲ್ಲಿ ನೋಡಿ, ಇಲ್ಲಿ 3 ಹೋಲ್ ಕಾಣಿಸ್ತಾ ಇದೆ ಅಲ್ಲ, ಈ ಮಿಷಿನಲ್ಲಿ ಇಲ್ಲಿ 3 ಹೋಲ್ ಇರುತ್ತೆ. ಸೊ ಅದರಲ್ಲಿ ನಾನು ಎಡಗಡೆಯಿಂದ ಮೊದಲನೇ ಹೋಲ್ ಒಳಗಡೆಗೆ ಥ್ರೆಡ್ನ ಹಾಕ್ಕೊಳ್ತೀನಿ. ಮತ್ತೆ ಅಲ್ಲಿ ಕೆಳಗಡೆಗೆ ಹಾಕ್ಕೊಂಡು ಇವಾಗ ನೋಡಿ 2ನೇ ಹೋಲ್ನ ಸ್ಕಿಪ್ ಮಾಡಿ 3ನೇ ಹೋಲು ಅಂದರೆ ಬಲಗಡೆಯಿಂದ ಮೊದಲನೇ ಹೋಲಿಗೆ ಮೇಲ್ಗಡೆಯಿಂದ ಹಾಕ್ಕೊತೀನಿ ನೋಡಿ. ಫಸ್ಟ್ ಹೋಲ್ಗೂ ಮೇಲಿಂದ ಹಾಕ್ಕೊಂಡು ಕೆಳಗಡೆ ಥ್ರೆಡ್ ತಂದಿದ್ವಿ, ಇಲ್ಲಿಗೂ ಮೇಲಿಂದ ಹಾಕ್ಕೊಂಡಿದ್ದೀನಿ. ಮತ್ತೆ ಡೌನಿಗೆ ಎತ್ಕೊಂಡು ಬರ್ತೀನಿ. ಡೌನಿಗೆ ಎತ್ಕೊಂಡ್ಬಂದು ಇಲ್ಲಿ ಸಣ್ಣ ಗ್ಯಾಪ್ ಇರುತ್ತೆ ನೋಡಿ, ಇದ್ರ ಒಳಗಡೆಗೆ ನಾವು ಥ್ರೆಡ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾವು ನೀಟಾಗಿ ನೋಡ್ಕೊಳ್ಬೇಕು, ಥ್ರೆಡ್ಡು ಬೇರೆ ಎಲ್ಲೂ ಹೋಗಬಾರ್ದು ನೋಡಿ. ಎಲ್ಲ ಕಡೆನೂ ಜಾಗ ಇದೆ, ಇಲ್ಲಿ ಯಾವುದ್ರೊಳಗಡೆನೂ ಹೋಗಬಾರ್ದು. ಆ ತುದಿಯಲ್ಲಿ ಒಂದು ಸಣ್ಣ ಜಾಯಿಂಟ್ ಥರ ಇರುತ್ತೆ, ಅದ್ರೊಳಗಡೆಯಿಂದ ಬಂದು ಇಲ್ಲೊಂದು ತಂತಿ ಟೈಪಲ್ಲಿ ಕೊಟ್ಟಿರ್ತಾರೆ ನೋಡಿ. ಯು ಶೇಪಲ್ಲಿ ಇರುತ್ತೆ ಈ ತಂತಿ, ಅದ್ರ ಒಳಗಡೆಗೆ ಥ್ರೆಡ್ನ ಹಾಕ್ಕೊಂಡು ಮತ್ತೆ ಇಲ್ಲಿ ಬೆಂಡಾಗಿದೆಯಲ್ಲ ಅದ್ರ ಕೆಳಗಡೆಯಿಂದ ಥ್ರೆಡ್ನ ತರಬೇಕು ನೋಡಿ. ಅದ್ರ ಕೆಳಗಡೆಯಿಂದ ಥ್ರೆಡ್ನ ತಗೊಂಬರ್ಬೇಕು. ಮತ್ತಿವಾಗ ಇಲ್ಲಿ 2 ಹೋಲ್ ಇರುತ್ತೆ ನೋಡಿ. ಇದರಲ್ಲಿ 2 ಹೋಲ್ ಇರುತ್ತೆ. ಆ 2 ಹೋಲ್ ಒಳಗಡೆ ಯಾವ ಹೋಲ್ ಒಳಗಡೆ ಬೇಕಂದ್ರೂ ನಾವು ಥ್ರೆಡ್ನ ಹಾಕ್ಕೊಳ್ಬೋದು ನೋಡಿ. ಇದ್ರೊಳಗಡೆಯಿಂದ ಥ್ರೆಡ್ನ ಎತ್ಕೊಂಡು ಬಂದು ಕೆಳಗಡೆ ನೋಡಿ ಒಂದು ರಿಂಗ್ ಟೈಪಲ್ಲಿ ರಿಂಗ್ ರೋಲ್ ಮಾಡಿರೋ ರೀತಿ ಇರುತ್ತೆ ನೋಡಿ. ಇದ್ರ ಒಳಗಡೆಗೆ ಮತ್ತೆ ಥ್ರೆಡ್ನ ಹಾಕ್ಕೊಳ್ಬೇಕು. ಅದ್ರ ಮಧ್ಯದ ಒಳಗಡೆ ಥ್ರೆಡ್ ಬರಬೇಕು, ಆ ರೀತಿ ನಾವು ಹಾಕ್ಕೊಂಡು ಅಲ್ಲಿಂದ ನಾವು ನೀಡಲ್ ಒಳಗಡೆಗೆ ಥ್ರೆಡ್ನ ಪೋಣಿಸ್ಕೊಳ್ಬೇಕು ನೋಡಿ. ಈ ರೀತಿ ಮುಂದೆಯಿಂದ ಹಿಂದೆಗಡೆಗೆ ನೀಡಲ್ ಒಳಗಡೆಗೆ ನಾವು ದಾರನ ಪೋಣಿಸ್ಕೊಳ್ಬೇಕು. ಸೊ ಇದಿಷ್ಟು ಮಾಡಿದರೆ ಥ್ರೆಡ್ ಹಾಕಿದ್ದಾಗುತ್ತೆ. ಮತ್ತೆ ಇವಾಗ ನೋಡಿ ಕೆಳಗಡೆಗೆ ಒಂದು ಸಾರಿ ನೀಡಲ್ನ ಹಾಕಿ ಮೇಲೆ ತೆಗೆದ್ರೆ ಕೆಳಗಡೆ ಇರೋ ಬಾಬಿನ್ ಥ್ರೆಡ್ ಕೂಡ ಮೇಲೆ ಬರುತ್ತೆ. ಸೊ ಇವಾಗ ನಮಗೆ ಸ್ಟಿಚ್ ಮಾಡೋದಕ್ಕೆ ಕರೆಕ್ಟಾಗಿ 2 ಕಡೆಯಿಂದ ನಮಗೆ ಥ್ರೆಡ್ಡು ಮೂವ್ ಆಗುತ್ತೆ ನೋಡಿ. ಇದಿಷ್ಟು ಹಾಕಿದರೆ ರಾಲ್ಸನ್ ಮಿಷಿನ್ದು ಥ್ರೆಡ್ ಹಾಕೋದು ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದು ಸಾರಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ಮೊದಲಿಗೆ ಈ ರೀತಿ ಥ್ರೆಡ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ದಾರದುಂಡೆನ. ಅಲ್ಲಿಂದ ನಾನು ಸ್ಟ್ಯಾಂಡ್ದು ಹುಕ್ಕಿಗೆ ಒಂದು ಸಾರಿ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ ಮಿಷಿನ್ ಹತ್ರ ಬಂದು ಮೇಲ್ಗಡೆಯಿಂದ ಮೊದಲನೇ ಹೋಲಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಮೇಲೆಯಿಂದ 3ನೇ ಹೋಲಿಗೆ ಹಾಕ್ಕೊಂಡು ಕೆಳಗಡೆ ಬಂದು ಒಂದು ರೌಂಡು ರೋಲ್ ಮಾಡಿಕೊಂಡು ಆ ಯು ಶೇಪ್ದು ತಂತಿ ಇದೆಯಲ್ಲ ನೋಡಿ, ಅದು ಅಷ್ಟು ಕಾಣಿಸಲ್ಲ, ಅಷ್ಟು ತೆಳುವಾಗಿರುತ್ತೆ ನೋಡಿ. ಇಲ್ಲಿ ಕಾಣ್ತಿದೆಯಲ್ಲ, ಇಷ್ಟು ತೆಳುವು ತಂತಿ ಇರುತ್ತೆ ಯು ಶೇಪಲ್ಲಿ. ಅದ್ರ ಒಳಗಡೆಯಿಂದ ದಾರ ತಂದು ಇಲ್ಲೊಂದು ಬೆಂಡಾಗಿದೆ ನೋಡಿ, ಇದ್ರ ಕೆಳಗಡೆಯಿಂದ ಮತ್ತೆ ದಾರನ ತಗೊಂಬಂದು ಇದರಲ್ಲಿ 2 ಹೋಲ್ ಇರುತ್ತೆ. ಬಲಗಡೆಯಿಂದ ಎಡಗಡೆಗೆ ಥ್ರೆಡ್ನ ಒಂದು ಹೋಲ್ ಒಳಗಡೆಗೆ ಹಾಕ್ಕೊಳ್ತೀನಿ. ಆಮೇಲೆ ಮಧ್ಯದಲ್ಲಿ ಈ ರೀತಿ ರಿಂಗ್ ಟೈಪಲ್ಲಿ ಇರುತ್ತೆ, ಅದ್ರ ಒಳಗಡೆಗೆ ಕೂಡ ನಾನು ಥ್ರೆಡ್ನ ಹಾಕ್ಕೊಂಡು ಬಂದು ಅಲ್ಲಿಂದ ಡೈರೆಕ್ಟು ನೀಡಲ್ ಒಳಗಡೆಗೆ ಥ್ರೆಡ್ನ ಹಾಕಿ ಬಾಬಿನ್ ಥ್ರೆಡ್ನ ಮೇಲೆ ಎತ್ಕೊಳ್ಬೇಕು. ಸೊ ಇದಿಷ್ಟೇ ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಈಸಿ. ಮತ್ತು ನಿಮಗೇನಾದರೂ ಸ್ಟಿಚಿಂಗ್ ಮಾಡುವಾಗ ಥ್ರೆಡ್ಡು ಸರಿಯಾಗಿ ಬರ್ತಾ ಇಲ್ಲ ಅಂದಾಗ ನೀವು ಇಷ್ಟು ಪ್ರೋಸೆಸ್ನ ನೀಟಾಗಿ ಹಾಕಿದ್ದೀರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು. ಸೊ ಎಲ್ಲಾದರೂ ಒಂದು ಕಡೆ ನಾವು ಮಿಸ್ ಮಾಡಿದರೆ ಕೂಡ ಸ್ಟಿಚಿಂಗು ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.